ಜಗದ್ಗುರು ಶಿವಾನಂದ ಪ್ರಪಾದಕ್ಕೂ ರಾಜೀವಾನಂದ ಪ್ರಪಾದಕ್ಕ ನಮಸ್ಕಾರ ಮಂಗಲವನ್ನು ಸ್ವರೂಪಗಳಾಗಿರುವಂತಹ ಶ್ರೀ ಸದ್ಗುರು ಪೂರ್ಣಾನಂದ ಪ್ರಪಾದಕ್ಕೂ ಸತಾನಂದ ಪ್ರಪಾದಕ್ಕ ನಮಸ್ಕಾರ ಶ್ರೀ ಸದ್ಗುರು ದೇವನ ಸಿದ್ದೇಶ್ವರ ಪ್ರಪಾದಕ್ಕೂ ವಾಸುದೇವ ಪ್ರಪಾದಕ್ಕ ನಮಸ್ಕಾರ ಮಂಗಲವನ್ನು ಮಾಡಿ ಶ್ರೀ ಸದ್ಗುರು ಸಿದ್ದಾವಳ ಪ್ರಪಾದಕ್ಕೂ ಅರುಣ ಜ್ಯೋತಿ ಸುಖದ ಪ್ರಪಾದಕ್ಕೂ ನಮಿಸಿ ಮಠದ ಒಡೆಯರಾಗಿರುವಂತಹ ಶ್ರೀ ಸದ್ಗುರು ಅಭಿನವ ಶಿವಾನಂದ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ತಿಂಗಳ ಪರ್ಯಂತರವಾಗಿ ಜಗನ್ಮಾತೆ ಪುರಾಣವನ್ನು ಉಪದೇಶ ಮಾಡಿಕೊಂಡು ಬಂದಿರುವಂತಹ ಗುರುಗಳ ಪಾದಕ್ಕೆ ನಮಸ್ಕಾರ ಮಂಗಲವನ್ನು ಶ್ರೀ ಸದ್ಗುರು ವಿದ್ಯಾನಂದ ಪ್ರಸಾದಕ್ಕೆ ನಮಸ್ಕಾರ ಮಂಗಲವನ್ನು ಇಲ್ಲಿ ಉಪಸ್ಥಿತರಿರುವಂತಹ ಸರ್ವ ಗುರು ಮಾತೆಯವರ ಪಾದಕ್ಕೂ ಕೂಡ ಸರ್ವ ಗುರುಗಳ ಪಾದಕ್ಕೂ ಕೂಡ ನಮಸ್ಕಾರ ಮಂಗಲವನ್ನು ಮಾಡಿ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಪ್ರಕಾಶಮಾನವಾಗಿರುವಂತಹ ಪರಮಾತ್ಮನಿಗೂ ಕೂಡ ನಮಸ್ಕಾರ ಮಂಗಲವನ್ನು ಇವತ್ತ ಪ್ರಸ್ತುತ ವಿಷಯ ಸೆಮೆಯಿಂದೆ ಸಾಧನ ಮುಕುತಿ ಸಾಧನ ಕರಪುಂಟೆ ಶಮ ಅಂದ್ರೆ ಪದ ನಿಗ್ರಹ ಮನಸ್ಸು ನಿರೋಧ ಮಾಡಿ ಈ ಮನೋವೃತ್ತಿ ಅನ್ನುವಂಥದ್ದು ಶಬ್ದ ಸ್ಪರ್ಶ ರೂಪ ಗಂಧ ಅನ್ನುವಂತಹ ಸರ್ವ ಪದಾರ್ಥಗಳ ಕಡೆ ಹೋಗುವಂಥದ್ದು ಈ ಹೋಗುವಂತ ಯಾವ ಮನಸ್ಸನ್ನ ಸ್ವಲ್ಪ ನಿರೋಧ ಮಾಡಬೇಕು ಕ್ಷಮೆಯಿಂದೆ ವಿಭೂತಿ ಸಾಧನ ಕೆಲಸವಂತೆ ಮೋಕ್ಷಕ್ಕೆ ಸಾಧನೆ ಯಾವುದು ಅಂದ್ರೆ ಶ್ರಮ ಮೋಕ್ಷ ಅಂದ್ರೆ ಏನಂತ ಸುಖ ಅಂತ ಆನಂದ ಎಲ್ಲರೂ ಆನಂದವಾಗಿ ಇರಬೇಕಾಗಿದೆ ದುಃಖ ಯಾರಿಗೂ ಬೇಕಾಗಿದೆ ಅದಕ್ಕೆ ಅರ್ಥ ಮಾಡ್ತಾರೆ ಸರ್ವ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿಗೆ ಏನಂತ ಅರ್ಥಲ್ಲ ಮುಕ್ತಿ ಅಂತ ಅದಕ್ಕಾಗಿ ಇಂಥ ಒಂದು ಏನು ಪರಿ ಯಾವ ಮೋಕ್ಷ ಅನ್ನುವಂಥದ್ದದ ಆ ಮುಕ್ತ ಸ್ವರೂಪರೇ ನೀವು ಒಗೆಗೆ ನಿಮಗೇನ ಬಂದಿಲ್ಲ ಬಂದು ಇಲ್ಲದೆ ಇದ್ರು ಕೂಡ ನೀವು ಮಾಡ್ತೀವಿ ಮೂರ್ತಿಯಾಗಿ ಯಾಕ ರಾಮಚಂದ್ರ ದೇವರು ಅನ್ನತಕ್ಕಂಥ ಅವ ಏನದನಪ್ಪ ಸಾಕ್ಷಾತ್ ವಿಷ್ಣು ಪರಮಾತ್ಮನ ಸ್ವರೂಪವೇ ಇದ್ದಾಗ್ಯಾವುದು ಕೂಡ ಏನು ಪದ ಭ್ರಾಂತಿ ಬಂತು ಏನು ಭ್ರಮ ಬಂತು ಅಂತ ಹೇಳಿದ್ರೆ ಏನು ಜತು ಅನ್ನುವಂಥದ್ದು ಏನ್ ಮಾಡಿರ್ಬೋದು ಸರ್ಪಾಸ್ತ್ರವನ್ನ ಬಿಟ್ಟು ಸರ್ಪಾಸ್ತ್ರವನ್ನ ಬಿಟ್ಟು ಕೂಡಲೇ ಆ ಸರ್ಪಗಳು ಬಂದು ಎಲ್ಲ ಏನು ಪದ ರಾಮಚಂದ್ರ ದೇವರ ಸೈನ್ಯಕ್ಕ ಮತ್ತು ರಾಮಚಂದ್ರ ದೇವರಿಗೆ ಲಕ್ಷ್ಮಣನಿಗೆ ಎಲ್ಲರಿಗೂ ಏನು ಮಾಡಿರ್ತಾರೆ ಅವ್ರ ಸರ್ಪ ಬಂದ ಕಚ್ಚಿ ಏನು ಮಾಡಿರ್ತಾರೆ ಬಿಗದು ಹೋಗಿಬಿಟ್ಟು ಚಂಡಿ ಕಟ್ಟಿ ಒಗದಿಬಿಟ್ಟು ಎಲ್ಲ ಏನು ಅಂತೀರ ಸರ್ಪಗಳು ಆ ಸಮಯದೊಳಗ ಯಾರ ಬಂದ್ರು ಅಂತ ಕೇಳಿದ್ರೆ ನಾರದ ಮಹರ್ಷಿಗಳ ಬಂದು ನಾರಾಯಣ ಬಂದ್ರು ಬಂದ ಮೇಲೆ ಅವಾಗ ಹೇಳ್ತಾ ಇದ್ದ ರಾಮಚಂದ್ರ ನಮ್ಮದಂತೂ ಮುಗಿತಿಪ್ಪ ಎಲ್ಲಾ ಸರ್ಪಗಳು ಪ್ರಚಂಡಿ ಕಟ್ಟಿ ಒಗದಿ ಬಿಡ್ತಾವ
ನಾವೇನು ಇದು ಒಳಗೆ ಉಳಿಯಂಗಿಲ್ಲ. ಭರತನಿಗೆ ಏನು ಪದ ಸಿಂಹಾಸನ ಮೇಲೆ ಕುಂತು ರಾಜಕಾರಣ ಮಾಡೋಣ ಹೇಳಿ ನಾರದ ಮಹರ್ಷಿ ಮುಂದೆ ಹೇಳಿದರು. ಹೇಳಿದ ಕೂಡಲೇ ನಾರದ ಮಹರ್ಷಿ ನಗಾಕತ್ತಿದ ಕೂಡ ಯಾಕೆ ಮೊದಲು ನೀವು ಯಾರು ಅದಕ್ಕೆ ನೋಡ್ಕೊಡ್ರಿ. ಸಾಕ್ಷಾತ್ ವಿಷ್ಣು ಪರಮಾತ್ಮನ ಸ್ವರೂಪರೇ ನೀವು. ನಿಮ್ಮ ವಾಹನ ಅನ್ನುವಂತ ದೀನ ಚಂದ್ರ ಗರುಡದ ಗರುಡನ ಸ್ಮರಣ ಮಾಡ್ರಿ, ಈ ಸರ್ಪಗಳೆಲ್ಲ ಕಿತ್ಕೊಂಡು ಓಡಿ ಹೋಗ್ತಾವತ್ತ ಹೇಳಿ ಸರ್ಪಗಳು. ಅವಾಗ ತನ್ನ ಜ್ಞಾನ ಆತ್ಮ ನಾನು ಸಾಕ್ಷಾತ್ ವೈಕುಂಠಪತಿ ವಿಷ್ಣು ಪರಮಾತ್ಮನ ಸ್ವರೂಪವೇ ಇದ್ದೇನು ಅಂತ ತಿಳ್ಕೊಂಡು ಅವಾಗ ಏನು ಮಾಡಿರಪ್ಪ ಅಂದ್ರೆ ವಾಹನದ ಪರಮಾತ್ಮ ಗರುಡ ವಾಣಿಗೆ ಏನಪ್ಪ ಸ್ಮರಣ ಮಾಡಿದ್ರು ಅಂತ ಅದು ಬಂದೋಯ್ತು. ಅದು ಕೂಡಲೇ ಎಲ್ಲಾ ಸರ್ಪಗಳನ್ನು ತಕ್ಕಂಥವು ಸಾತ್ವಿಯ ಪಾತ್ರ ಕಿತ್ಕೊಂಡು ಹೋಗಿದ್ವು, ಒಂದು ಉಳಿಲಿಲ್ಲ. ಅಂತ ಯಾವ ಪರಮಾತ್ಮನಿಗೂ ಕೂಡ ಒಮ್ಮೆ ಏನಾಗಿತ್ತು ನನ್ನ ಮನೆಗೆ ಬಂದಿತ್ತು. ನಮ್ಮ ನಿಮ್ಮೆಲ್ಲರಿಗೆ ಮಾಡಿಲ್ಲ. ಅನಾದಿ ಕಾಲದಿಂದ ಅಜ್ಞಾನಕ್ಕೆ ಆಡುವಂಥದ್ದಾಗಿ ಈ ಅಜ್ಞಾನವನ್ನು ನಿವೃತ್ತಿ ಮಾಡಿರ್ತಕ್ಕಂಥವ್ರು ಯಾರ ಜಗದ್ಗುರು ಪೂರ್ಣಾನಂದಪ್ಪರು, ಜಗದ್ಗುರು ಶ್ರದ್ಧಾನಂದಪ್ಪರು, ಜಗದ್ಗುರು ಶಿವಾನಂದಪ್ಪರು ಅವರ ಅವತಾರ ಅನ್ನುವಂಥ ತಾಯಿತ್ವ ತಿಳ್ಕೊಂಡ ಈ ಯಾವ ಅಜ್ಞಾನ ರೂಪ ಖಾತ್ರಿ ಅನ್ನತಕ್ಕಂಥದ್ದು ನಿವೃತ್ತಿ ಆಗುವಂಥದ್ದಾಗಿತ್ತು. ಮತ್ತೇನು ಹೇಳಿದ್ರೆ ನೀನು ಜೀವನ ದೇಹ, ಈ ಯಾವ ದೇಹಕ್ಕ ಯಾವ ಜೀವನಿಗೆ ಅಧಿಷ್ಠಾನವಾದ ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರೂಪವೇ ನೀನು ಇತಿಹಾಸ ಈ ಪ್ರಕಾರವಾಗಿ ತಿಳಿಸುವಂಥದ್ದಾಗಿತ್ತು. ಅದಕ್ಕಾಗಿ ಕ್ಷಮೆಯಲ್ಲಿಯ ಸಾಧನ ನೆನಪುಂಟೆ. ಕ್ಷಮಾನ್ಪದ ಇದು ಮನಸ್ಸು ನಿರೋಧ ಮಾಡೋದು. ಶಿವಗುಣ ಅನ್ನುವಂಥದ್ದು ಬಹಳ ಏನು ಪದ ಪರಿಶುದ್ಧವಾಗಿರ್ತಕ್ಕಂಥದ್ದು. ಇದು ಅಂತರೇಂದ್ರ ಬೇರೇಂದ್ರಿಯ ಅಲ್ಲ. ಅಂತರದಲ್ಲಿರುವಂಥದ್ದು ಯಾವ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅನ್ನುವಂಥವು ಇವು ಒಳಗದವ. ಇವುಗಳನ್ನು ಆ ಕ್ಷಮ ಅನ್ನುವಂಥದ್ದು ನಿರೋಧ ಮಾಡಿ ಅದಕ್ಕಾಗಿ ಈ ಪ್ರಕಾರವಾಗಿ ಪದ ಶಶಿಯ ಶೀತಳ ಅಂದವಾರುವುದು. ಮತ್ತೊಂದು ಕಡೆ ಶಶಿಯ ಶೀತಳದ ಅಂದವಾರುವುದು. ಶಶಿ ಅಂದ್ರೆ ಚಂದ್ರ. ಚಂದ್ರ ಅನ್ನುವಂಥ ವ್ಯರ್ಥ ತಂಪವಾಗಿದ್ದಾನು, ಅಷ್ಟು ಯಾವ ಶಮ ಅನ್ನತಕ್ಕಂಥದ್ದು ತಂಪವಾಗಿ. ಶಮದ ಮುಂದ ಅಮೃತವು ತಪ್ಪಗಾಯ್ತು. ಶಮದ ಮುಂದ ಏನ್ ಪರ ಚಂದ್ರನು ಬೆಚ್ಚಗಾದ. ಅಮೃತದಕ್ಕಿಂತಲೂ ಚಂದ್ರನು ಒಂದ ಏನ್ ಪರ ಕಂಕಣಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥದ್ದು ಯಾವುದು ಶಮ ಅನ್ನುವಂಥ. ಈ ಯಾವ ಶಮ ಗುಣಗಳನ್ನ ಶ್ರೀಮಣ್ಯ ಜೀವನ ಶಿವಗಳು ಅನ್ನುವಂಥದ್ದು ಅಂದಾಗ ಇದು ಏನು ಪದ ಅಂತರಂಗ ಕಾಲ. ಅಂತರಂಗ ಕಾಲು ಎಷ್ಟದವಪ್ಪ ಅಂತೀರ, ಎಂಟದವ. ವಿವೇಕ, ವೈರಾಗ್ಯ, ಸತ್ಸಂಪತ್ತಿ, ಮುಮುಕ್ಷತ್ವ ಅಂತಕ್ಕಂಥವು. ಶ್ರವಣ, ಮನನ, ನಿಧಿಧ್ಯಾಸನ ಅಂತಕ್ಕಂಥವು ತತ್ವಂಪದಗಳು. ಇವು ನಾಲ್ಕು. ಅಂತರಂಗಯೇ ತಾಯಿ ಯಜ್ಞಾಧಿಕ ಬಹಿರಂಗ. ಅಂತರಂಗಧಾರೆ ತೆಗೆ ಬಹಿರಂಗನ ಪ್ರಸಂಗ. ಏನು ಅಂತೀರ, ಅಂತರಂಗದಲ್ಲಿ ಇರ್ತಕ್ಕಂಥ ಏನ ಸಾಧನಗಳದಾವು ಅವನ ಧಾರೆ ಅಂದ್ರೆ ಏನ್ ಪರ ಅವತರ ಆಕಾರ ಮಾಡುದು. ಹೊರಗಿನ ಸಾಧನಗಳದಾವು ಅವನ್ನ ತ್ಯಾಗ ಮಾಡಬೇಕು. ಹೊರಗ ಕರ್ಮ ಉಪಾಸನ ಅಂತಕ್ಕಂಥವು ನಾವು ಇವನ್ನೆಲ್ಲಾ ತೆಗೆದು ಹಾಕಿ ಅಂತರಂಗ ಸಾಧನವನ್ನೇ ಎಲ್ಲಾ ಮುಮುಕ್ಷುಗಳು ಅಂತಕ್ಕಂಥವ್ರು ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಇಂಥ ಯಾವ ಶಮಗುಣ ಅನ್ನುವಂಥದ್ದು ಇದು ಅಂತರಂಗ ಸಾಧನ. ಶಮ, ಸಮ, ತಿತಿಕ್ಷಾ, ಉಪರತಿ, ಸಮಾಧಾನ, ಶ್ರದ್ಧಾ ಇವು ಆರದ ಶಮಾದಿ ಸಾಧನವಾರು ನೆರೆಯದೇ ಈ ಪ್ರಕಾರವಾಗಿ ಬರಲಾರ ಯಾರ ಶ್ರೀಮಣ್ಯ ಗುಣ ಶಿವಗಳನ್ನು.
ಸಮಾಜ ಸಾಧನವಾರು ನೆರೆಯದೆ ಇವನು ಕೂಡಿಸಬೇಕು ಅಂತ. ರೊಕ್ಕ ಕಡಿಮೆ ಬಿದ್ದು ಅಂದ್ರೆ ಹೆಂಗ ನೀವು ಕೂಡಿಸ್ತೀರಿ? ಹಂಗ ಈ ಯಾವ ಕ್ಷಮೆ ಅನ್ನತಕ್ಕಂಥದ್ದು ಇರ್ಲಿಕ್ಕಾದ ಅದನ್ನು ಕೂಡಿಸಬೇಕು. 6 ಸಾಧನಗಳು ಕ್ಷಮ, ದಮ, ಚಿಕಿತ್ಸಾ, ಉಪರತಿ, ಸಮಾಧಾನ, ಶ್ರದ್ಧಾ ಅನ್ನತಕ್ಕಂಥವು 6 ಅದಾವ. ಈ 6 ಏನು ಪದ ಕೂಡಿಸಬೇಕು. ಶ್ರೀಮಣ್ಣ ತಿಳಿಸಬೇಕು. ಸಮಾಜ ಸಾಧನವನ್ನು 6 ಕೂಡಿಸಬೇಕು. ಅದಕ್ಕಾಗಿ ಈ ಪ್ರಕಾರವಾಗಿ ಇಂಥ ಯಾವ ಮನಸ್ಸ ನಿರೋಧ ಆಯಿತು ಅಂದ್ರೆ ಬಹಿರ್ಬಾನ ಆಗಂಗಿಲ್ಲ. ಮುಂದೆ ಏನಾದ್ರೂ ಕೂಡ ಬರ್ತಾವೆ. ಗುಣಾಂದ ಕೋಳ ಏನು ಪದ ಕುಂತ ಬಿಟ್ಟು ಅಂತ ಸಮಾಜ ನಿರೋಧ, ಮನಸ್ಸು ನಿರೋಧ ಮಾಡ್ತಾ ಇದ್ರು. ಎಲ್ಲಿ ಕಳಿಸ್ತದ್ರ ಮನಸ್ಸನ್ನ ಅಂತೀರ? ಮನೋಮೂರ್ತಿಯಲ್ಲೇ ಪ್ರತಿಬಿಂಬ ರೂಪವಾಗಿರ್ತಕ್ಕಂಥದ್ದು ಯಾವುದು? ಪ್ರತ್ಯೇಕ. ಆ ಪ್ರತ್ಯೇಕ ಆತ್ಮದ ಆಕಾರ ವೃತ್ತಿ ಮಾಡಿಬಿಡವು. ಅದಕ್ಕಾಗಿ ವಿರಕ್ತಿ ವಿಷಯ ವ್ರಾತ ದೋಷ ದೃಶ್ಯ. ವಿರಕ್ತಿ ವಿಷಯ ದೋಷ ದೃಶ್ಯ ಎಲ್ಲ ಹೊರಗಿನ ಪದಾರ್ಥದವ. ಹಣ್ಣು 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 ಅನ್ನುವಂಥ ಇವೆಲ್ಲ ಸರ್ವ ಪದಾರ್ಥಗಳು ಇವನ್ನೆಲ್ಲ ಏನ್ ಮಾಡುತ್ತಾರೆ? ದೋಷ ದೃಷ್ಟಿಯಿಂದ ಕಾಣಬೇಕು. ವಿರಕ್ತಿ ವಿಷಯ ವ್ರಾತ ಎಲ್ಲ ವಿಷಯಗಳ ಸಮೂಹವನ್ನು ಏನು ನೋಡೋದು ಬಿಡುವುದು. ಸ್ವಲಕ್ಷೇ ನಿಯತಾವತ್ತ ಶಮ ಮುಚ್ಯತೆ. ಇದಕ್ಕೆ ಶಮ ಅನ್ನಬೇಕು ಅಂತೇಳ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿ ಒಳಗ ಹೇಳುವಂತದ್ದಾಗಿದೆ. ಸ್ವಲಕ್ಷೇ ನಿಯತಾವತ್ತ. ಸ್ವಲಕ್ಷ್ಯ ಅದೇನು ಪದ? ಸ್ವನೃತ್ತಾನ. ಸಗುಣವದಾನ, ನಿರ್ಗುಣವದಾನ. ಸಗುಣ ರೂಪದಿಂದ ಹೊರಗೆ ಕಾಣ್ತಾ ಇದ್ದ, ನಿರ್ಗುಣ ರೂಪದಿಂದ ಒಳಗಿರ್ತಕ್ಕಂಥ ಪರಮಾತ್ಮನು ಸಗುಣವದಾನ ಮತ್ತು ನಿರ್ಗುಣವದಾನ. ನೀವು ಸಗುಣ ಅದಿರಿ, ನಿರ್ಗುಣ. ಪ್ರತ್ಯೇಗಾತ್ಮನು ನಿರ್ಗುಣ, ಜೀವನು ಸಗುಣ. ಈ ಜೀವ ಅನ್ನುವಂಥವ ದುಃಖದಲ್ಲಿ ಬಿದ್ದಾನ. ಪರಮಾತ್ಮ ಸಗುಣದಾನ ಮತ್ತ ಅವನು ಹೆಂಗದಪ್ಪ? ನಿರ್ಗುಣದಾನ. ಸಗುಣ ನಿರ್ಗುಣ ಎರಡರಲ್ಲಿಯೂ ಪರಮಾತ್ಮ ಇದ್ರೆ ಅವನಿಗೆ ಆವರಣ ಇಲ್ಲ. ನಿರಾವರಣವಾಗಿದ್ದಾನೆ ಯಾರೋ ಪರಮಾತ್ಮನ ತಕ್ಕಂಥ. ಯಾವಾಗಲೂ ಕೂಡ ಸುಖವಾಗಿ ಆನಂದವಾಗಿರ್ತಕ್ಕಂಥವನಾಗಿದ್ದಾನೆ. ಅಂದಲ್ಲೇ ಎಲ್ಲಾ ಭಕ್ತರನ್ನುವಂಥವ್ರು ಪರಮಾತ್ಮನ ಪೂಜೆ ಮಾಡ್ತಾರೆ. ಈಗ ಅಪ್ಪಗಳು ನಮ್ಮ ಕೈಯಾಗ ಲಿಂಗು ಕೊಟ್ಟಾರಲ್ಲ, ಲಿಂಗು ಅದ. ಈ ಲಿಂಗುವಿನನ್ನು ಕೊಟ್ಟಾರು ಒಳಗ ಪೀಠ ಇರ್ತದ, ಪಂಚಭೂತ. ಅದನ್ನ ಇಟ್ಟು ಏನಾಕೈತಿ? ನೀರು ಹಾಕಿದ ಕೂಡಲೇ ಪವಿತ್ರ.